ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಬುಧವಾರ ನಮ್ಮ ಮನೇಲಿ ನಮ್ಮ ಅತ್ತೆಯವರ 20ನೇ ವರ್ಷದ ಮುತ್ತೈದೆ ಪೂಜೆ ನಡೀತು. ತುಂಬಾ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತನೂ ಮನೇಲಿ ತುಂಬ ಚೆನ್ನಾಗಾಯಿತು. ಆದರೆ ಪೂಜೆಗೂ ಮುಂಚೆ ಕೆಲವೊಂದು ಅಡ್ಡಿ ಆತಂಕಗಳು ಎದುರಾಯಿತು. ಏನೇ ಆಗಲಿ ರಾಘವೇಂದ್ರ ಸ್ವಾಮಿಯವರು ಇರುವಾಗ ಎಷ್ಟೇ ಅಡ್ಡಿ ಆತಂಕಗಳು ನಾವು ಮಾಡುವಂತಹ ಕೆಲಸಗಳಿಗೆ ಎದುರಾದರೂ ಕೂಡ ಅದನ್ನು ತಡೆದು ನಾವು ಮಾಡುವಂತಹ ಕೆಲಸಗಳು ಒಳ್ಳೆಯದಾಗೋ ಹಾಗೆ ಕಾಪಾಡ್ತಾರೆ ರಾಯರು. ರಾಯರ ದಯೆಯಿಂದ, ರಾಯರ ಇಚ್ಛೆ ಹಾಗೆ ಮನೆಯಲ್ಲಿ ಮುತ್ತೈದೆ ಪೂಜೆ ಕೂಡ ನಡೀತು. ಹಿರಿಯರಿಂದ ಆಶೀರ್ವಾದ ಕೂಡ ನಾವೆಲ್ಲರೂ ಪಡ್ಕೊಂಡು ತುಂಬಾ ಖುಷಿ ಆಯಿತು. ಎಲ್ಲದಕ್ಕೂ ಕಾರಣ ರಾಘವೇಂದ್ರ ಸ್ವಾಮಿಯವರು. ರಾಯರು ಬಂದ ಮೇಲೆ ನನ್ನ ಬದುಕಲ್ಲಿ ಎಲ್ಲವನ್ನೂ ಕೂಡ ಒಳ್ಳೇದು ಮಾಡ್ತಾನೆ ಬರ್ತಿದ್ದಾರೆ. ಒಂದೊಂದು ಸಲ ನಾವು ಅಂದ್ಕೊಂಡ ಹಾಗೇ ಯಾವುದೂ ಕೂಡ ನಡೆಯಲ್ಲ ಅಂತ ಹೇಳ್ತಾರಲ್ಲ, ಆ ಮಾತು ಸತ್ಯ. ಆದರೆ ನಾವು ಅಂದ್ಕೊಂಡ ಹಾಗೆ ಯಾವುದೂ ಕೂಡ ನಡೀದೇ ಇರೋದಕ್ಕೂ ಒಂದು ಕಾರಣ ಇರುತ್ತೆ ಅನ್ನೋದು ಕೂಡ ಸತ್ಯ. ನಾನು ಮುತ್ತೈದೆ ಪೂಜೆ ಇದೆ ಅಂತ ತುಂಬಾ ಒಂದು 10 ಡೇಸಿಂದ ಅಂತೂ ಪ್ರಿಪ್ರೇಷನ್ ಎಲ್ಲ ರೀತಿಲೂ ಮಾಡ್ಕೊಳ್ತಿದ್ದೆ. ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ, ಹೀಗೆ ಮಾಡಬೇಕು ಅಂತ ಎಲ್ಲ ರೀತಿಲೂ ಕೂಡ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೆ. ಆದರೆ ಪೂಜೆನ ನಾನೇ ಮಾಡೋ ಹಾಗೆ ಇರಲಿಲ್ಲ. ಸಡನ್ನಾಗಿ ತುಂಬ ಬೇಜಾರಾಯಿತು. ಯಾಕಂತ ಅಂದರೆ ನಮ್ಮ ಮನೇಲಿ ನನ್ನನ್ನು ಬಿಟ್ಟು ಅಡುಗೆ ಮಾಡೋರಾಗಲಿ ಅಥವಾ ಪೂಜೆಗೆ ಪ್ರಿಪ್ರೇಷನ್ ಮಾಡೋರಾಗಲಿ, ಒಂದು ಕಳಸನ ರೆಡಿ ಮಾಡೋದಾಗಲಿ ಯಾರೂ ಕೂಡ ಮಾಡಲ್ಲ. ಮಗಳು ಸ್ಕೂಲ್ಗೂ ಕೂಡ ಹೋಗಿದ್ಲು, ಅವಳಿಗೆ ಎಕ್ಸಾಮ್ ಕೂಡ ಇತ್ತು. ಏನು ಮಾಡೋದು ಅನ್ನೋದೇ ನನಗೆ ದಾರಿ ತೋಚಲಿಲ್ಲ. ಹೀಗಾಗೋಯ್ತಲ್ಲ, ತುಂಬಾ ಬೇಜಾರಾಯಿತು. ನಾನು ಸ್ವಾಮಿಯವ್ರನ್ನ ಹತ್ರ ಹೋಗ್ಬಿಟ್ಟು, ಅಂದರೆ ರಾಯರ ಹತ್ರ ಹೋಗ್ಬಿಟ್ಟು ಹೀಗಾಯ್ತಲ್ಲ ಅಂತ ಕೂಡ ಹೇಳ್ಕೊಳ್ಳೋ ಹಾಗಿಲ್ಲ. ಏನು ಮಾಡೋದು ಅಂತ ತುಂಬ ಆತಂಕದಲ್ಲೇ ಇದ್ದಾಗ ನಮ್ಮ ಮನೆಯವರು ಹೇಳಿದ್ರು, ಏನು ಚಿಂತೆ ಮಾಡಬೇಡ, ನೀನು ಆರಾಮಾಗಿರು. ಯಾವುದೇ ಕಾರಣಕ್ಕೂ ಇವತ್ತು ಮನೇಲಿ ಮುತ್ತೈದೆ ಪೂಜೆ ನಿಲ್ಲಬಾರ್ದು. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಅವರೇ ಎಲ್ಲ ಅಲಂಕಾರ ಎಲ್ಲ ಮಾಡಿ, ಹಾಗೆ ಅಡುಗೆ ಕೂಡ ನಾನು ಹೇಳ್ಕೊಟ್ಟ ಹಾಗೇ ಮಾಡಿದ್ರು. ಆಮೇಲೆ ಮನೇಲಿ ಇವತ್ತು ಪೂಜೆನ ಅಂದರೆ ಬುಧವಾರ 12:30 ಮೇಲೆ ಮಾಡಬೇಕಾಗಿತ್ತು. ಯಾಕಂದರೆ ತ್ರಯೋದಶಿ ಸ್ಟಾರ್ಟ್ ಆಗ್ತಿತ್ತು ಆವಾಗ 12:30 ಮೇಲೆ. ಹಾಗಾಗಿ ಅಷ್ಟು ಟೈಮ್ ಇದ್ದಿದ್ದರಿಂದ ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡ್ರು. ಜೊತೆಗೆ ನನ್ನ ಮಗಳನ್ನು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ನನ್ನ ಮಗಳೇ ಪೂಜೆನ ಮಾಡಿದ್ಲು. ತುಂಬ ಖುಷಿ ಆಯಿತು. ಹಾಗೆ ಆಶೀರ್ವಾದ ಕೂಡ ನಾವು ಹಿರಿಯರಿಂದ ಪಡ್ಕೊಂಡು, ಮತ್ತೇನು ಗೊತ್ತಾ, ಇನ್ನೊಂದು ಇದಿಷ್ಟೆಲ್ಲ ನಡೆಯೋದಕ್ಕೆ ಕಾರಣ ಆ್ಯಕ್ಚುಲಿ ನನಗೆ ಡೇಟ್ ಬಂದು ತುಂಬಾ ದಿನ ಇತ್ತು ಇನ್ನೂ. ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ನಾನು ಪೂಜೆ ಮಾಡೋ ಹಾಗೆ ಇರಲಿಲ್ಲ. ಒಂದು ಕಡೆ ಬೇಸರ ಆಯಿತು, ಆಮೇಲೆ ಅರ್ಥ ಆಯಿತು ಭಗವಂತನ ಇಚ್ಛೆ ಅಂತ ಹೇಳೋದು. ಇದನ್ನು ಏನಂತ ಹೇಳೋದು ನನಗೆ ಗೊತ್ತಿಲ್ಲ. ಯಾಕಂತ ಅಂದರೆ ನಮ್ಮ ಅತ್ತೆಯವರ ಮುತ್ತೈದೆ ಪೂಜೆ ಈ ಸಲ ಮಾಡಿದ್ದು 20ನೇ ವರ್ಷದ್ದು. ಹಾಗೆ ಮುಂದಿನ ವರ್ಷದಿಂದ ನನ್ನ ಮಗಳು ಮನೇಲಿರಲ್ಲ. ಅಂದರೆ ಅವಳು ಹಾಸ್ಟೆಲ್ಗೆ ಹೋಗ್ತಾಳೆ. ಇನ್ನು 2 ಇಯರ್ಸ್ ಈ ಪೂಜೆ ಟೈಮ್ಗೆ ಅವಳು ಬರಲ್ಲ. ನಾವು ಈ ಥರ ಮನೇಲಿ ಪೂಜೆ ಇದೆ, ಅವಳು ಬರಲೇಬೇಕು ಅಂತ ಕೇಳಿದ್ರು ಕೂಡ ಅಲ್ಲಿ ರೂಲ್ಸೇ ಆಗಿದೆ, ಕಳಿಸಲ್ಲ. ವರ್ಷದಲ್ಲಿ 2 ಸಲ ಕಳಿಸೋದು ಅಂತ ಮುಂಚೆನೇ ಹೇಳಿದ್ದಾರೆ. ಈ ಪೂಜೆ ಅವಳು ಅಟೆಂಡ್ ಮಾಡೋ ಹಾಗೆ ಇರಲಿಲ್ಲ. ಇದು ಲಾಸ್ಟ್ನೇ ಪೂಜೆ ಅವಳು ಅಟೆಂಡ್ ಮಾಡೋವಂಥದ್ದು ಇದ್ದಿದ್ದು. ಸೊ ಏನಿತ್ತು ಭಗವಂತನ ಇಚ್ಛೆ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡಿದ್ರೆ ಎಲ್ಲ ಪ್ರಿಪ್ರೇಷನ್ ಆಯಿತು, ಬೆಳಗ್ಗೆ ಪೂಜೆ ಮಾಡೋ ಹಾಗಿಲ್ಲ ಅನ್ನೋದು ಗೊತ್ತಾಯಿತು. ಮತ್ತು ನಮ್ಮ ಮನೆಯವರು ಕೂಡ ಪೂಜೆ ನಿಲ್ಲಬಾರ್ದು ಅಂತ ಹೇಳಿ ಪ್ರಯತ್ನಪಟ್ಟು ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮನೆ ಕೆಲಸಗಳನ್ನೆಲ್ಲ ಮಾಡಿದ್ರು. ಜೊತೆಗೆ ನನ್ನ ಮಗಳೇ ಬಂದು ಪೂಜೆ ಕೂಡ ಮಾಡಿದ್ಲು. ಅವರ ಆಶೀರ್ವಾದ ಕೂಡ ಪಡ್ಕೊಂಡು, ಏನು ಹೇಳೋದು ನನಗೆ ಗೊತ್ತಿಲ್ಲ. ಏನೇ ಆಗಲಿ ಅದು ಭಗವಂತನ ಇಚ್ಛೆಯಿಂದ ನಡೆಯುತ್ತೆ. ಮೋಸ್ಟ್ಲಿ ನನ್ನ ಮಗಳು ಇನ್ನು 2 ಇಯರ್ಸ್ ಈ ಪೂಜೆ ಅಟೆಂಡ್ ಮಾಡೋದಕ್ಕೆ ಇರಲ್ಲ ಅನ್ನೋ ಕಾರಣಕ್ಕೆ ಅವಳ ಕೈಲಿಂದ ಮಾಡಿಸಿದ್ರ ಭಗವಂತನೇ ಆಗಲಿ ಅಥವಾ ರಾಘವೇಂದ್ರ ಸ್ವಾಮಿಯವರೇ ಆಗಲಿ ಗೊತ್ತಿಲ್ಲ. ಆದರೆ ಏನೇ ಆಗಲಿ, ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ, ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಅಂತೂ ಭಗವಂತ ಇಟ್ಟಿರ್ತಾನೆ ಅನ್ನೋದಂತೂ ಅರ್ಥ ಆಯಿತು. ಸ್ವಲ್ಪ ಭಯ ಆಯಿತು ಬೆಳಗ್ಗೆನೆ ನನಗೆ. ಈ ರೀತಿ ಆಗೋಯ್ತಲ್ಲ, ಏನು ಮಾಡೋದು, ತುಂಬಾ ಆತಂಕ ಆಯಿತು. ಯಾಕೆ ಹಿಂಗೆ ಆಗೋಯ್ತು ಸ್ವಾಮಿ ಅಂತ ಮನಸ್ಸಲ್ಲೇ ನೊಂದ್ಕೊಂಡೆ. ಅದೇ ಸಮಯಕ್ಕೆ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ಈ ರೀತಿ ಎಲ್ಲ ಆಗ್ತಿದೆ ಮನೇಲಿ ಅಂತ ಅಂದಾಗ ಅವರು ಕೂಡ ತುಂಬಾ ಬೇಗ ಬಂದು ಸಂಜೆವರೆಗೂ ಇದ್ದು ಮನೇಲಿ ನನ್ನ ಮಗಳಿಗೆ ಯಾವ ರೀತಿ ಎಲ್ಲ ಸಹಾಯ ಮಾಡ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಹಾಯನ ಮಾಡಿಕೊಟ್ಟು ಹೋದರು. ಅವರೂ ಕೂಡ ರಾಯರ ಭಕ್ತರೇ. ತುಂಬ ಖುಷಿ ಆಗುತ್ತೆ. ರಾಯರೇ ಹಾಗೆ ಎಲ್ಲೂ ಕೂಡ ನಾವು ಎಷ್ಟೇ ಕಷ್ಟದಲ್ಲಿ ಸಿಲುಕಿರಲಿ, ಎಷ್ಟೇ ಅಡ್ಡಿ ಆತಂಕಗಳು ನಮ್ಮ ಜೀವನದಲ್ಲಿ ಎದುರಾಗಲಿ, ನಮ್ಮನ್ನು ಸೋಲೋದಕ್ಕಾಗಲಿ ಅಥವಾ ನಮ್ಮ ಕೆಲಸ ಕಾರ್ಯಗಳು ಅಲ್ಲೇ ಅರ್ಧಕ್ಕೆ ನಿಲ್ಲೋದಕ್ಕಾಗಲಿ ಬಿಟ್ಕೊಡಲ್ಲ ಅನ್ನೋದಂತೂ ಅರ್ಥ ಆಯಿತು. ರಾಯರನ್ನ ನಮ್ಮ ಮನೇಲಿ ಒಬ್ಬರು ಅಂತ ಅಂದ್ಕೊಂಡಾಗ ಅಥವಾ ರಾಯರೇ ನಮಗೆ ಸರ್ವಸ್ವ ಅಂತ ಅಂದ್ಕೊಂಡಾಗ ಪ್ರತಿ ಕ್ಷಣ ನಮ್ಮ ಹೆಜ್ಜೆಜ್ಜೆಗೂ
ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಪಾಡ್ತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.